ಒಂದು ಚರ್ಚೆ ಆಗ್ತಾ ಇದೆ, ಒಕ್ಕಲಿಗರಲ್ಲಿ ಸಚಿವ ಸ್ಥಾನದ ಬದಲಾವಣೆ ಆಗುತ್ತೆ ಅನ್ನುವಂತ ವಿಚಾರ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಸಚಿವ ಎಸ್ ಸಿ ಬಾಲಕೃಷ್ಣ ಅವರು ಇದ್ದವ್ರನ್ನ ಮಾತಾಡೋಣ. ಸರ್, ಈಗ ನೀವೊಂದು ಮಾತನ್ನು ಹೇಳಿದ್ರಿ ಸರ್ ಹಿಂದೆ, ರಾಜೀನಾಮೆಗೆ ಒಂದಿಷ್ಟು ಮಾತಾಡಿದ್ರಿ. ಈಗ ಲೆಕ್ಕಾಚಾರಗಳೆಲ್ಲ ಒಂದಿಷ್ಟು ಲೆಕ್ಕಾಚಾರ ಹುಟ್ಟುಕೊಂಡಿದ್ದಾವೆ. ಕೃಷ್ಣಪ್ಪ ಅವರ ಅಸಮಾಧಾನ ಬಗೆಹರಿಸಲಿಕ್ಕೆ ಬಾಲಕೃಷ್ಣ ಅವರು ತ್ಯಾಗ ಮಾಡ್ತಾರೆ, ಆ ರೀತಿ ಚರ್ಚೆ ಆಗಿದೆ ಸರ್. ಏನ ಆ ತರ ನಂಬುಡಕ್ಕೆ ಬಂದಿದ್ದೀರಾ ನೀವೆಲ್ಲ ಸೇರಿ ಮಾಧ್ಯಮದವರು? ಆಯ್ತಪ್ಪ, ಏನ್ ನೋಡೋಣ. ಅವ್ರು ಹಿರಿಯರಿದ್ದಾರೆ ಕೃಷ್ಣಪ್ಪನವರು. ಅವ್ರು ಆಸೆ ಪಟ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಂದೇನು ತಕರಾರಿಲ್ಲ. ಹೈಕಮಾಂಡು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ನೋಡ್ರಿ, ನಮ್ಗೆಲ್ಲ ನಮ್ಮ ಮುಖ್ಯಮಂತ್ರಿಗಳ ಹಿತ ಮುಖ್ಯ. 28ಕ್ಕೆ ಮತ್ತೆ ಸರ್ಕಾರ ಬರಬೇಕು, 29ಕ್ಕೆ ಕೇಂದ್ರದ ಸರ್ಕಾರ ಬರಬೇಕು. ನಾವು ಯಾವುದೇ ತ್ಯಾಗಕ್ಕೆ ಸಿದ್ಧ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಹೈಕಮಾಂಡು ಡೈರೆಕ್ಷನ್ ಕೊಟ್ರೆ ಮಾಡ್ತೀವಿ. ಎಲ್ರಿಗೂ ಅಸಮಾಧಾನ ಇರ್ತದೆ, ಏನ್ ಮಾಡೋಕ್ಕಾಯ್ತದೆ? ಏನು ಮಾಡೋಕ್ಕಾಗಲ್ಲ. ಎಲ್ಲ ನಾವು 100 ಜನದ ಮೇಲಿದ್ದೀವಿ. ಎಲ್ಲ ತಾಕತ್ತಾಗಿರೋ ಪೈಲ್ವಾನ್ರುಗಳೆಲ್ಲ 100 ಜನದ ಮೇಲಿದ್ದೀವಿ. ಕೊಡಕ್ಕಾಗದು 33 ಜನಕ್ಕೆ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಕೈ ತಪ್ಪಿದ್ರೆ ನಾಳೆ ಅವಕಾಶಗಳು ಸಿಗ್ಬೋದು. ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ರಾಜಕಾರಣದಲ್ಲಿ ನಾವೆಲ್ಲ ಅಣ್ಣ ತಮ್ಮದಿರಂಗೆ ಬಾಳ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಸಿಎಂ ಈ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿಮ್ಗೆ ಅಂದ್ರೆ ಹೇಳಿದ್ರೆ ಈಗ ಒಂದಿಷ್ಟು ಅಸಮಾಧಾನ ಆಗ್ತಾ ಇದೆ, ಈ ರೀತಿಯಾಗಿ ಆಗ್ತಾ ಇದೆ, ಇದ್ರ ಬಗ್ಗೆ ನಿಮ್ಗೊಂದು ಟಾಸ್ಕ್ ಕೊಟ್ಟಿದ್ರು ಅಸಮಾಧಾನ ಬಗೆಹರಿಸಲಿಕ್ಕೆ. ನೀವು ಕೂಡ ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿದ್ರೆ ಅಂದ್ಕೊಂತೀನಿ. ಆ ವೇಳೆ ಏನೋ ಚರ್ಚೆ ಆಯ್ತು ಸರ್, ಕೃಷ್ಣಪ್ಪ ಅವರ ಅಸಮಾಧಾನ ಬಗೆಹರಿತಾವ? ಇಲ್ಲ, ಗೊತ್ತಿಲ್ಲ ನನಗೆ. 1 to 1 ಅವರೆಲ್ಲ ಮಾತಾಡಿದ್ರು. ಸುರ್ಜೇವಾಲಾ ಸಾಹೇಬರು, ಮುಖ್ಯಮಂತ್ರಿಗಳು, ಕೃಷ್ಣಪ್ಪನವರು ಮಾತಾಡಿದ್ದಾರೆ. ಒಳಗಡೆ ಏನ್ ಚರ್ಚೆ ಆಯ್ತು ಅಂತ ನಮ್ಗೆ ಕೇಳಕ್ ಹೋಗ್ಲಿಲ್ಲ ನಾವು. ಅವರು ಮತ್ತೆ ನಮ್ಮ ರಾಹುಲ್ ಗಾಂಧಿ ಅವರು ಅವ್ರ ಹತ್ರ ಎಲ್ಲ ಮಾತಾಡ್ತಾರೆ. ಮಾತಾಡಿ ಅವರೆಲ್ಲ ಏನು ತೀರ್ಮಾನ ತಗೊಂತಾರೆ, ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಅವ್ರು ಏನ್ ತೀರ್ಮಾನ ತಗೋತಾರೆ ನೋಡೋಣ. ಸರ್, ಈಗ ಒಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆಗಳಾಗಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ಆತರ ಸಾಧ್ಯತೆ ಇದೆಯಾ ಸರ್? ಈಗ ಮಂತ್ರಿ ಸ್ಥಾನ ಕೊಟ್ಟು ಮತ್ತು ತಪಸ್ ತೆಗೆದುಕೊಳ್ಳೋ ಆತರ ಬೇರೆ ಬೇರೆ ಕೋಟದಲ್ಲಿ ಕೂಡ, ಅಲ್ಪಸಂಖ್ಯಾತ ಕೋಟ ಇರ್ಬೋದು, ಬೇರೆ ಬೇರೆ ಕೋಟದಲ್ಲೂ ಕೂಡ ಬದಲಾವಣೆ ಆಗಬಹುದು, ಚಿಕ್ಕ ಚಿಕ್ಕ ಬದಲಾವಣೆ ಆಗಬಹುದು ಅಂತ ಸಾಧ್ಯತೆಗಳು ಇರುತ್ತೆ ಸರ್? ಆತರ ಮಾಡಬಹುದು ಅಂತ ಹೇಳಿ ಸಾಧ್ಯತೆ ಇರಬಹುದು, ಯಾಕಿರಲ್ಲ? ಸಾಧ್ಯತೆ ಅಸಾಧ್ಯತೆಗಳ ಬಗ್ಗೆ ನಾವೇನು ಚರ್ಚೆ ಮಾಡೋದು ಬೇಡ. ಸಾಧ್ಯತೆ ಇರಬಹುದು. ಎಲ್ಲರೂ ತ್ಯಾಗಕ್ಕೆ ಸಿದ್ಧ ಆಗ್ಬೇಕಾಯ್ತದೆ. ಏನ್ ತಪ್ಪೇನು ಇಲ್ಲ ಅದರಲ್ಲಿ, ಪಕ್ಷದ ಹಿತದೃಷ್ಟಿಯಿಂದ ಆಗ್ಲಿ. ನೋಡೋಣ ಮುಖ್ಯಮಂತ್ರಿಗಳು ಮತ್ತೆ ಪಕ್ಷ ಏನ್ ತೀರ್ಮಾನ ಮಾಡ್ತದೆ. ಈವರೆಗೆ ಏನಾದ್ರು ನಿಮ್ಗೆ ಸಂಪರ್ಕ ಆ ಥರದೇನು ಆಗಿದೆ ಸರ್? ಇಲ್ಲ, ಈವರೆಗೂ ನಮ್ಗೆ ಯಾವುದೇ ಈ ವಿಚಾರದಲ್ಲಿ ಚರ್ಚೆ ಆಗಿಲ್ಲ. ನಮಗೆ ಮುಖ್ಯಮಂತ್ರಿಗಳು ಹೇಳಿದ್ದು ಸ್ವಲ್ಪ ಯಾರ್ಯಾರು ಅಸಮಾಧಾನ ಇದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಡಿ ಅಂತ ಹೇಳಿದ್ರು. ನಾವೆಲ್ಲರ ಹತ್ರ ಹೋಗಿ ಮಾತಾಡ್ದು. ನಾವು ನಮ್ಮ ಸಂಗಮೇಶ್ ಅಣ್ಣ ಹತ್ರ ಮಾತಾಡ್ದು. ಅವನು ಶಕ್ತಿ, ಅವನು ಸ್ಟ್ರಾಂಗ್ ಸ್ಟಾಲ್ವರ್ಟ್. ನಮ್ಮ ಬೇಲೂರು ಗೋಪಾಲ್ ಕೃಷ್ಣ ಅವ್ರ ಹತ್ರ ಮಾತಾಡ್ದು. ಅವರು ಈಸ್ ಆಲ್ಸೋ ಎ ಗುಡ್ ಲೀಡರ್. ಆಮೇಲೆ ನಮ್ಮ ನಾರಾಯಣ ಸ್ವಾಮಿ, ನಮ್ಮ ಬಂಗಾರಪೇಟೆ 4 ಸರಿ ಶಕ್ತಿಯುತವಾಗಿ ಗೆದ್ದಿರ್ತಕ್ಕಂಥವ್ರು. ಆಮೇಲೆ ನಮ್ಮ ಮಾಜಿ ಮಂತ್ರಿಗಳು ಸುಧಾಕರ್ ಅವರು ಇರ್ಬೋದು. ಇವರೆಲ್ಲರ ಹತ್ರನೂ ಮಾತಾಡಿದ್ದೀವಿ ನಾವು. ನಮ್ಮ ಜಯಚಂದ್ರ ಸಾಹೇಬರು, ಅವ್ರಿಗಿರೋ ಅನುಭವ ನಮ್ಗೆ ವಯಸ್ಸಾಗಿಲ್ಲ, ಅಷ್ಟು ಅನುಭವಿಗಳವರು. ಎಚ್ ಕೆ ಪಾಟೀಲ್ ಸಾಹೇಬರು, ನಮ್ಮ ಪಕ್ಷದ ಸ್ಟ್ರಾಂಗ್ ಪಿಲ್ಲರ್ ಅವರು. ಇವರು ಎಲ್ಲ ಎಂತೆಂಥ ಘಟಾನುಘಟಿಗಳೆಲ್ಲ ಇದ್ದಾರೆ. ಈಗ ಕೃಷ್ಣಪ್ಪನವರು ಕೂಡ ಅವ್ರದೇ ಆದಂಥ ಶಕ್ತಿ ಇಟ್ಕೊಂಡಿರೋರು ನಮ್ಮ ಪಕ್ಷದಲ್ಲಿ. ಸಣ್ಣ ಪುಟ್ಟ ಎಲ್ಲರನ್ನೂ ಸಮಾಧಾನ ಮಾಡಕ್ ಆಗಲ್ವಲ್ಲ. ಈಗ ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರು ಕೂಡ 100% ಸಮಾಧಾನ ಮಾಡಕ್ ಆಯ್ತದ? ಆಯ್ತು ಹೇಳಿ, ಇನ್ನ ಆಯ್ತು ಅವ್ರು ಹೇಳಿದವ್ರನ್ನೇ ಮುಖ್ಯಮಂತ್ರಿ ಮಾಡೋಣ, ಸಮಾಧಾನ ಮಾಡ್ತಾರ ಎಲ್ಲರನ್ನೂ? ಇವೆಲ್ಲ ನಮ್ಮ ಇಂಡಿ ಶಾಸಕರು. ಅವರು ಈಸ್ ಆಲ್ಸೋ ಎ ಸ್ಟ್ರಾಂಗ್ ಲೀಡರ್. ಈ ರೀತಿ ಅನೇಕ ಜನ ಸ್ಟ್ರಾಂಗ್ ಲೀಡರ್ಸ್ಗಳು ನಮ್ಮ ಪಕ್ಷದಲ್ಲಿ ಇದ್ದಾಗ ಈ ಭಿನ್ನಾಭಿಪ್ರಾಯ ಮಾಮೂಲಿ ಇರ್ತದೆ. ಆಮೇಲೆ ಸಮಾಧಾನವಾಗಿ ಎಲ್ಲ ಸರೋಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಈಗ ಖಾತೆ ಹಂಚಿಕೆ ಯಾವಾಗ ಆಗ್ಬಹುದು ಸರ್? ಯಾಕಂತ ಹೇಳಿದ್ರೆ ಈಗ ಸದನಕ್ಕೆ ಹೆಚ್ಚು ದಿನ ಇಲ್ಲ. ನೀವು ಖಾತೆ ತೆಗೆದುಕೊಂಡು ಒಂದು ಹೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ, ಒಂದಿಷ್ಟು ವಿಚಾರ ತಿಳ್ಕೊಳ್ಬೇಕಾಗತ್ತೆ ಖಾತೆ ಬಗ್ಗೆ. ಯಾವಾಗ ಸರ್ ಖಾತೆ ಹಂಚಿಕೆ ಯಾವಾಗ ಆಗ್ಬಹುದು ಸರ್ ಅಂತ? ನೀವು ಈಗಾಗಲೇ ಮಾಧ್ಯಮದಲ್ಲಿ ನನಗೆ ಕೊಟ್ಬಿಟ್ಟಿದ್ರಲ್ಲ ಫಾರೆಸ್ಟ್ ಖಾತೆಯ. ಮುಖ್ಯಮಂತ್ರಿಗಳು ಅದಕ್ಕೆ ಸೈನ್ ಹಾಕ್ಬೇಕಷ್ಟೇನೆ. ಗೊತ್ತಿಲ್ಲ ಅಣ್ಣ ನನಗೆ. ಇಲ್ಲ, ನಾವೆಲ್ಲ ನಿಮ್ಮ ಮಾಧ್ಯಮಗಳಲ್ಲಿ ವಾಟ್ಸಪ್, ಫೇಸ್ಬುಕ್ ಗಳೆಲ್ಲ ನೋಡ್ತಾ ಇರೋದು ನಾವು ಯಾವ ಖಾತೆ ಕೊಟ್ಟವ್ರೆ ಅಂತ. ಇನ್ನು ಕೂಡ ಇಲ್ಲ ನೋಡಿ. ಈಗ ನಮ್ಗೆ ಪ್ರಮುಖವಾಗಿ ಈ ಅಸೆಂಬ್ಲಿನಲ್ಲಿ ಚರ್ಚೆ ಆಗೋದು ಬರದ ಬಗ್ಗೆ. ಪಾಪ ಅವ್ರೇನೋ ಅವರ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಬೆಡ್ಶೀಟ್ ಟೌನ್ಶಿಪ್ ತಗೊಂಡವ್ರೆ ಅಂತ ಅನ್ಕೊಂಡಿದ್ದೀನಿ ನಾನು. ಬಟ್ ಅದ್ರ ಬಗ್ಗೆ ನಾವು ಸೂಕ್ತವಾದಂತ ಉತ್ತರ ಕೊಡ್ತೀವಿ ಅಸೆಂಬ್ಲಿನಲ್ಲಿ, ಬಿಡದಿ ಟೌನ್ಶಿಪ್ ವಿಚಾರನ. ಆದ್ರೆ ಈ ಬರದ ಬಗ್ಗೆ ಈಗಾಗಲೇ ಬರದಲ್ಲಿ ನಮ್ಗೆಲ್ರಿಗೂ ಕೂಡ ಎಲ್ಲ ಜಿಲ್ಲೆಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಅಲಾಟ್ ಮಾಡಿದ್ದಾರೆ. ನೀವು ಹೋಗಿ ಇಲ್ಲಿ ಬರದ ಅಧ್ಯಯನ ಮಾಡಿ ನಮ್ಗೆ ವರದಿ ಕೊಡಬೇಕು ಅಂತೇಳಿ. ನಾನು ಸೋಮವಾರ ಮಂಗಳವಾರ 2 ದಿವಸ ನನ್ನ ಜಿಲ್ಲೆನಲ್ಲಿ ಬರದ ಅಧ್ಯಯನ ಬಗ್ಗೆ ಟೈಮ್ ಇಟ್ಕೊಂಡಿದ್ದೇನೆ. ಅಲ್ಲೆಲ್ಲ ಹೋಗಿ ನೋಡಿ ವಾಸ್ತವಾಂಶದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಈಗ ಅದಕ್ಕೂ ಖಾತೆಗೂ ಸಂಬಂಧ ಇಲ್ಲ. ಇಲ್ಲಿ ಪ್ರಮುಖವಾದ ಚರ್ಚೆ ಆಗಬೇಕಾಗಿರೋದೇ ಬರ.
ಬರೋದ್ ವಿಚಾರಕ್ಕೆ ಈಗಾಗಲೇ ನಮ್ಗೆಲ್ಲ ಆಯೋಜನೆ ಮಾಡಿದ್ದಾರೆ. ನೀನು ಇಂತಿದ್ದ ಜಿಲ್ಲೆಗೆ ನೀವು ಹೋಗಿ ಮಾಡ್ಕೊ ಬರ್ಬೇಕು ಅಂತ ಅದನ್ನ ಮಾಡ್ತಾ ಇದೀವಿ. ಎರಡು ವಿಚಾರ, ಒಂದು ಬಿಡದಿ ಪಾದಯಾತ್ರೆ ಒಂದು ವಿಚಾರ, ಮತ್ತೊಂದು ಬಿಡದಿ ವಿರುದ್ಧವಾಗಿ ಸದನದಲ್ಲಿ ಕೂಡ ಹೋರಾಟ ಮಾಡಲಿಕ್ಕೆ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ. ನೀವು ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ? ಯಾಕಂತ ಹೇಳಿ ಒಂದು ಕಮಿಟಿ ಮಾಡ್ತೀನಿ ಅಂದ್ರೆ ಆ ಕಮಿಟಿ ಇನ್ನೂ ಕೂಡ ಎಕ್ಸಿಕ್ಯೂಟ್ ಆದ ಕಾಣ್ತಾ ಇಲ್ಲ ಸರ್. ನೀವು ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ಅದನ್ನ ಎದುರಿಸಲಿಕ್ಕೆ? ಯಾಕಂದ್ರೆ ಬಿಡದಿ ವಿಚಾರ ಕೈ ಬಿಡ್ಲೇಬೇಕು ಅಂತ ಹೇಳಿ ಹೇಳ್ತಿರೋ ಸರ್. ಫೈನಲ್ ನೋಟಿಫಿಕೇಶನ್ ಆಗಿದೆಯಲ್ವಾ, ಯಾವ್ದಾದ್ರು ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಕೈ ಬಿಡ್ತಕ್ಕಂಥ ಸ್ಥಿತಿಗತಿಗಳು ಇರೋದಿಲ್ಲ. ಒಂದು. ಎರಡನೇದು, ಇದಕ್ಕೆ ಮುಂಚೆ ನೀವೇನೇ ನಮ್ಮ ವಿಜಯೇಂದ್ರ ಅಣ್ಣವ್ರಿಗೂ ಮತ್ತೆ ನಮ್ಮ ನಿಖಿಲ್ ಅಣ್ಣವ್ರನ್ನು ನೀವು ಕರೆದ್ರೆ, ಅಥವಾ ಜನತಾದಳದಿಂದ ಯಾರಾದರೂ ಶಾಸಕರುಗಳು ಬಂದರೆ, ಅಂದ್ರೆ ಶಾಸಕರು ಅಂತಂದ್ರೆ ಸ್ವಲ್ಪ ಸ್ಟಾಲ್ ವರ್ಡ್ಸ್ಗಳು ಬಂದರೆ, ನಿಖಿಲ್ ಅವರೇ ಬಂದರೆ ಒಳ್ಳೇದು ಸೂಕ್ತ ನಮಗೆ. ನಿಖಿಲ್ ಅವರು ಮತ್ತು ವಿಜಯೇಂದ್ರ ಅಣ್ಣವ್ರನ್ನ ನಿಮ್ಮ ಟಿವಿಗೆ ಕರೀರಿ, ಬರ್ತೀನಿ, ಅಲ್ಲೇ ಚರ್ಚೆ ಮಾಡೋಣ. ಆಮೇಲೆ ಅವ್ರು ಪಾದಯಾತ್ರೆ ಮಾಡ್ಬೇಕೋ ಬೇಡ ಅಂತ ತೀರ್ಮಾನ ಆಗಲಿ. ಕರೀರಿ. ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ಇದನ್ನ ಬಳುವಳಿ ಕೊಟ್ಟರು ನಮ್ಮ ಜನಕ್ಕೆ, ನಮ್ಮ ರೈತರಿಗೆ ಇವತ್ತೆಲ್ಲ ಮೊಸಳೆ ಕಣ್ಣೀರು ಆಗ್ತಾವ್ರಲ್ಲ, ಯಾರ್ಯಾರ ಕಾಲದಲ್ಲಿ ಏನೇನು ತೀರ್ಮಾನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕರೀಲಿ. ನಾವೇ ಮೊದಲು ಅದಕ್ಕೆ ಮುಂಚೆ ಪಾದಯಾತ್ರೆ ಮುಂದೆ ಚರ್ಚೆ ಮಾಡೋಣ. ಸತ್ಯ ಜನಕ್ಕೆ ಗೊತ್ತಾಗ್ಬಿಡ್ಲಿ. ಆಮೇಲೆ ಇವು ಪಾದಯಾತ್ರೆ ಮಾಡ್ತಾರೋ ಪ್ರಾಯಶ್ಚಿತ ಯಾತ್ರೆ ಮಾಡ್ತಾರೋ ಮಾಡ್ಕೊಳ್ಳಿ. ಆಮೇಲೆ ಸತ್ಯ ಜನಕ್ಕೆ ಗೊತ್ತಾಗ್ಬಿಡ್ಲಿ. ನೀವೇ ಹೇಳ್ಬೇಕು ಅದನ್ನ. ಇದು ಅವ್ರು ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಮಾಡ್ತಾವ್ರೆ ಯಾತ್ರೆ. ಇದು ಸ್ವಲ್ಪ ಯಾರೋ ಡಾಕ್ಟರ್ಗಳು ಹೇಳಿದ್ರಂತೆ, ಸ್ವಲ್ಪ ಶುಗರ್ BP ಎಲ್ಲ ವೇರಿಯೇಷನ್ ಇದೆ, ಒಂಚೂರು ವಾಕ್ ಮಾಡಿ ಅಂತ ಎಲ್ರಿಗೂ. ಅದಕ್ಕೆ ಸ್ವಲ್ಪ ವೇರಿಯೇಷನ್ ಮಾಡ್ತಾವ್ರೆ. ಇರಲಿ, ದೇವ್ರು ಒಳ್ಳೇದು ಮಾಡಲಿ. ಅವ್ರಿಗೆ ಮಾಡಿದವರೇ ವಾಕ್ ಮಾಡ್ತಾರೆ ಅಂದ್ರೆ ವಿಪರ್ಯಾಸ ಅಲ್ವಾ? ಯಾರು ಈ ಯೋಜನೆ ಅನುಷ್ಠಾನ ಮಾಡಿದ್ರು, ಯಾರು ಈ ಯೋಜನೆ ಮಾಡಬೇಕು ಅಂತ ಪಟ್ಟಿಡಿದ್ರು, ಅವರೇ ಇವತ್ತು ಬೇಡ ಅಂತೇಳಿ ಪಾದಯಾತ್ರೆ ಮಾಡ್ತಾರೆ ಅಂತಂದ್ರೆ ಇದನ್ನ ವಿಪರ್ಯಾಸ ಅಂತ ಏನನ್ಬೇಕು ಅಂತ ನೀವು ಮಾಧ್ಯಮದವ್ರು ವಿಶ್ಲೇಷಣೆ ಮಾಡಬೇಕು. ಕರೀರಿ ಈಗ ಚರ್ಚೆಗೆ. ನಾಳೆ ಇವತ್ತು ಕರಿತೀರ ನೀವು? ಕರಿತೀರ ನಿಖಿಲ್ ಅಣ್ಣವ್ರನ್ನ, ವಿಜೇಂದ್ರ ಅಣ್ಣವ್ರು ನಾಳೆ ಕರಿತೀರ? ಓಲೆ ಪಾದಯಾತ್ರೆ ಮುಂಚೆ ಜನಕ್ಕೆ ಸತ್ಯ ಗೊತ್ತಾಗಲಿ. ಕರೀರಿ, ನಾಳೆಗೆ ಬರ್ತೀನಿ ನಾನು. ಮಾಡೋಣ, ಚರ್ಚೆ ಮಾಡೋಣ. ಕರೀರಿ. ಅವ್ರಿಗೆ ಸತ್ಯ ಇದ್ರೆ ಬರ್ತಾರ ಅವರು, ಬೊಗಳೆಗಳಾದ್ರೆ ಬರಲ್ಲ ಅಷ್ಟೇ. ಸತ್ಯ ಇದ್ರಲ್ಲ ಬರ್ತಾರೆ, ಚರ್ಚೆಗೆ ಬರಲಿ, ಗೊತ್ತಾಗಲಿ, ಚರ್ಚೆ ಮಾಡೋಣ. ಓಕೆ ಸರ್, ಈಗ ಮತ್ತೊಂದು ಚರ್ಚೆ ಅಂತ ಹೇಳಿದ್ರೆ, ಈಗ ನೀವೊಂದು ಲೈಟರ್ ನೋಟಲ್ಲಿ ಹೇಳಿದ್ರೆ ಯಾವ ತರ ಹೇಳಿದ್ರು ಗೊತ್ತಾ? ರಾಜೀನಾಮೆಗೆ ಸಿದ್ಧ ಅಂತ ಹೇಳಿದ್ರಿ. ಅಂದ್ರೆ ನೀವೀಗ ತ್ಯಾಗಕ್ಕೆ ಸಿದ್ಧ ಅಂತ ಹೇಳಿದ್ರಿ. ಅಂದ್ರೆ ಇದು ಆಕ್ಚುಲಿ ಲೈಟರ್ ನೋಟಲ್ಲಿ ಹೇಳಿದ್ದ ಅಥವಾ ಅದರ ಚರ್ಚೆಗಳಿದ್ದು ಹೇಳಿದ್ದ ಅಥವಾ ನೀವು ಜನರಲ್ ಆಗಿ ಹೇಳಿದ್ರೆ? ಚರ್ಚೆ ಆ ತರ ಇಲ್ಲ. ನೀವು ಕೃಷ್ಣಪ್ಪನವ್ರನ್ನ ಹಿಡ್ಕೊಂಡು ಒಕ್ಕಲಿಗರು ಹಿಡ್ಕೊಂಡು ಈಗ ಅಳ್ಳಾಡ್ತಾ ಇದ್ರಲ್ಲ ನೀವು. ಈಗ ಕೃಷ್ಣಪ್ಪನವ್ರನ್ನ ಮಾಡ್ಬೇಕು ಅಂತಂದ್ರೆ ಒಕ್ಕಲಿಗರ ರಾಜೀನಾಮೆ ಕೊಡ್ಬೇಕಲ್ಲ, ಬೇರೆ ಜಾತಿಯವ್ರನ್ನ ರಾಜೀನಾಮೆ ಕೇಳಕ್ಕಾಗ್ತದೆ? ಒಕ್ಕಲಿಗರಾದ್ರೆ ನಾವೇ ಅಲ್ವಾ? ನಾವು ಇರೋರು 3 ಜನ, ನಾವ್ ಯಾರೋ ಒಬ್ರು ಕೊಡ್ಬೇಕಾಗ್ತದೆ ರಾಜೀನಾಮೆ. ಅದರಲ್ಲಿ ಹೈಕಮಾಂಡ್ ಕೊಡ ನೀನು ಅಂತಂದ್ರೆ ಓಕೆ ಸರ್ ಅಂತ ಹೋಯ್ತಾ ಇರೋದು ಅಷ್ಟೇ. ಅಷ್ಟೇ. ಇಲ್ಲ, ಆ ತರ ನಮ್ಮಲ್ಲಿ ಏನು ಚರ್ಚೆ ಇಲ್ಲ. ಈಗ ನೀವು ಮಾಧ್ಯಮದವ್ರು ಹೇಳ್ತಾ ಇದೀರಲ್ಲ, ಈಗ ಒಕ್ಕಲಿಗರನ್ನೇ ಮಾಡ್ಬೇಕು ಅಂದ್ರೆ ಒಕ್ಕಲಿಗರನ್ನ ತೆಗಿಬೇಕಲ್ಲ, ಬೇರೆಯವ್ರನ್ನ ತೆಗೆದು ಒಕ್ಕಲಿಗರನ್ನ ಮಾಡೋಕ್ಕಾಗಲ್ವಲ್ಲ. ಈಗ ಒಕ್ಕಲಿಗರ ಇವರೇ 3-4 ಜನ, ನಾವು 3 ಜನದಲ್ಲಿ ಯಾರು ಕೊಡ್ಬೇಕು? ಬಾಲಕೃಷ್ಣ ಬರ ಇಲ್ಲಿ ತಗೊಳ ಕೊಡ ಇಲ್ಲಿ ಅಂತಂದ್ರೆ ಓಕೆ ಸರ್ ಅಂತೀವಿ. ಇದಿಷ್ಟು ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.